ಸುತ್ತೂರಿನ ಶಾಖಾಮಠವಾದ ಮೈಸೂರಿನಲ್ಲೇ ಪಿರಮಿಡ್ ಧ್ಯಾನ ಒಂದು ಸಂಸ್ಥೆಯಿಂದ ಆಯೋಜಿಸಿರುವಂಥ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಜಗತ್ತಿನಲ್ಲಿ ಮನುಷ್ಯ ಹಲವಾರು ಚಿಂತೆ ಬಳಲಿಕೆಗಳಿಂದ ಈ ಅರಿಷಡ್ ವರ್ಗಗಳ ಒಂದು ಚಿಂತನೆಗಳಿಂದ ಮನಸ್ಸು ಕೋತಿಯಾಗೆ ಚಂಚಲನವಾಗ್ತಾ ಇರ್ತದೆ. ಅದಕ್ಕೆ ಶರಣರು ಹೇಳ್ತಾರೆ, ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ ಶಾಖೆ ಶಾಖೆಗೆ ಹಾರುತ್ತಿರುವುದು ಅಂತ. ಈ ಮನಸ್ಸು ಹೇಗೆ ಅಂದರೆ ಕೋತಿ ಇದ್ದ ಹಾಗೆ ಅಂತೆ. ಇದು ಈ ದೇಹವೆಂಬ ಒಂದು ಮರವನ್ನು ಏರಿ ಕೋತಿ ಹಿಂಗೆ ಚರ್ಮ, ಕಣ್ಣು, ಕಿವಿ, ನಾಲಿಗೆಗೆ ಪಂಚೇಂದ್ರಿಯಗಳಿದ್ದಾವೆ. ಅದೊಂದು ಯಾವುದಾದ್ರು ವಾಸನೆ ಸಿಕ್ಕಾಗ, ಮೂಗು ವಾಸನೆ ಸಿಕ್ಕಾಗ ಅದು ಒಂದು ಗಮನ ಕಡೆ ಹೋಗ್ಬಿಡ್ತದೆ. ಕಣ್ಣು ಏನೋ ಒಂದು ದೃಷ್ಟಿ ನೋಡಿದ ತಕ್ಷಣ ಅದು ಒಂದು ಕಡೆ ಗಮನ ಹೋಗ್ಬಿಡ್ತದೆ. ಹೀಗೆ ಶಾಖೆ ಶಾಖೆಗೆ ಹಾರ್ತದೆ. ಇದನ್ನು ನಾವು ನಿಗ್ರಹಿಸಬೇಕು. ಅದಕ್ಕೆ ಒಂದು ಮೂಲ ಯಾವುದು ಅಂದರೆ ಅದು ಧ್ಯಾನ. ಧ್ಯಾನ ಅಂದರೆ ನಿನ್ನೊಳಗೆ ನೀನು ಅಂತರ್ಮುಖವಾಗಿ ದೇವರನ್ನು ಕಾಣುವಂಥದ್ದು. ನಮ್ಮ ಭಾರತೀಯ ಪರಂಪರೆಯಲ್ಲಿ ಜಗತ್ತಿನಲ್ಲಿ ಭಾರತಕ್ಕೆ ಭಾಳ ವಿಶೇಷ ಸ್ಥಾನಮಾನ ಇದೆ. ಇಡೀ ಜಗತ್ತನ್ನು ಒಂದು ಮನೆಯಂತೆ ಹೇಳಿ ಭಾವಿಸಿದರೆ ಅದರಲ್ಲಿ ಭಾರತವನ್ನು ದೇವರ ಮನೆ ಅಂತೇಳಿ ಕರೀತಾರೆ. ಯಾಕೆ ಈ ಹೆಸರು ಬಂತು? ಕಾರಣ ಏನಪ್ಪ ಅಂದರೆ, ಈ ಭಾರತೀಯ ಪರಂಪರೆಯಲ್ಲಿ ಹಲವಾರು ಸಾಧು ಸತ್ಪುರುಷರು, ಋಷಿಮುನಿಗಳು ತಮ್ಮ ಧ್ಯಾನ, ಒಂದು ದೇವರ ಸನ್ನಿಧಾನ, ಧ್ಯಾನದಿಂದ ಅವರು ಮಾನವರಿಂದ ಮಹಾದೇವರಾದರು. ಆ ಒಂದು ತಪಸ್ಸಿನ ಫಲ ಈ ಭಾರತಕ್ಕೆ ಈ ಶಕ್ತಿ ಅಳವಡಿಸಿದೆ. ಯಾಕಂದರೆ ಭಾರತವನ್ನು ಹಲವಾರು ಪರಾಕೀಯರು, ಬೇರೆ ಬೇರೆ ದೇಶದವರು ಆಗಿರ್ಬೋದು, ಬ್ರಿಟಿಷರಾಗಿರ್ಬೋದು, ಪೋರ್ಚುಗೀಸರು, ಡಚ್ಚರು, ಹೀಗೆ ಮೊಘಲರು ಅನೇಕರು ಭಾರತದ ಮೇಲೆ ದಾಳಿಯನ್ನು ಮಾಡಿದರು. ಆದರೆ ಇಲ್ಲಿರ್ತಕ್ಕಂಥ ಅವರು ಏನು ಧನಧಾನ್ಯಗಳನ್ನು ಮಾತ್ರ ಅವರು ಲೂಟಿ ಮಾಡ್ಕೊಂಡು ಹೋದರೆ ಹೊರತಾಗಿ ಇಲ್ಲಿನ ಆಧ್ಯಾತ್ಮ ಸಂಪತ್ತನ್ನು ಅವರು ಒಂದು ತೃಣವನ್ನು ಸಹ ತಗೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ಹಾಗೆ ಭಾರತೀಯ ಪರಂಪರೆಯ ಅನ್ನೋದು ಭಾಳ ವಿಶೇಷವಾಗಿ ಆಧ್ಯಾತ್ಮಕ್ಕೆ ಕೊಟ್ಟಿದೆ. ಇಡೀ ಜಗತ್ತು ಈಗ ಭಾರತವನ್ನು ವಿಶ್ವಗುರು ಅಂತೇಳಿ ಗುರುಸ್ತಾ ಇದೆ. ಇನ್ನೇ ಅದಕ್ಕೆಲ್ಲ ಕಾರಣೀಭೂತರು ಯಾರಪ್ಪ ಅಂದರೆ ನಮ್ಮ ಭಾರತೀಯ ಹಿಂದಿನ ಋಷಿ ಮುನಿಗಳು, ಸಾಧು ಸಂತರು, ಶರಣರು, ಸ್ವಾಮೀಜಿಗಳು, ಸನ್ಯಾಸಿಗಳು. ಇವರು ಈ ಭಾರತಕ್ಕೆ ಕೊಟ್ಟಂಥ ಒಂದು ಎಲ್ಲ ತ್ಯಾಗವನ್ನು ಮಾಡಿ ಅವರು ಏನು ಸಂಸಾರವನ್ನು ತ್ಯಜಿಸಿ ಗುಹೆಗಳಲ್ಲಿ, ಮಠಗಳಲ್ಲಿ, ಆಶ್ರಮಗಳಲ್ಲಿ, ಇವಾಗಲೂ ಸಹ ಹಿಮಾಲಯದ ತಪ್ಪಲುಗಳಲ್ಲಿ, ಋಷಿಕೇಶ, ಹರಿದ್ವಾರಗಳಲ್ಲಿ ಅವರು ತಮ್ಮ ಎಲ್ಲವನ್ನು ತೊರೆದು ನಮ್ಮ ನಾಡಿಗಾಗಿ, ಧರ್ಮಕ್ಕಾಗಿ, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವಂಥ ಬಸವಾದಿ ಶರಣರು ಹೇಳಿದ ಹಾಗೆ ಅವರು ತಮಗಾಗಿ ಎಲ್ಲ ಲೋಕಃ ಸಮಸ್ತೋ ಸುಖಿನೋ ಭವಂತು ಎನ್ನುವ ಹಾಗೆ ಇಡೀ ಜಗತ್ತಿಗೆ ಅವರು ಒಳಿತನ್ನು ಬಯಸುವಂತೆ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಅವರು ಆಧ್ಯಾತ್ಮ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಸಹ, ಪ್ರತಿಯೊಬ್ಬ ಮನುಷ್ಯನೂ ಸಹ ತನಗಾಗಿ ಬದುಕದೆ ಇತರರಾಗಿ ಬದುಕಬೇಕು. ಆಗ ತನಗೂ ಸಹ ಒಳ್ಳೆಯದಾಗ್ತದೆ. ಈ ಧ್ಯಾನ ಏನು ಮಾಡ್ತದೆ ಅಂದರೆ ನಮ್ಮಲ್ಲಿ ಆ ಧ್ಯಾನವನ್ನು ಅಂತರ್ಮುಖಗೊಳಿಸ್ತಾ ಹೋಗ್ತದೆ. ನಾವು ಮಾಡಿದಂಥ ತಪ್ಪುಗಳೇನು, ನಾವು ಮುಂದೆ ಏನು ಮಾಡಬೇಕು, ನಾವು ಹೇಗಿರಬೇಕು, ನಾವು ಏನೇನು ತಪ್ಪು ಮಾಡಿದ್ದೀವಿ, ಯಾರಿಗೆ ಏನೇನು ಮಾತಾಡಿದ್ದೀವಿ, ಯಾವ ರೀತಿಯಲ್ಲಿ ಬದುಕಬೇಕು ಅನ್ನೋದನ್ನು ನಮ್ಮಲ್ಲಿ ಅದು ತಿಳಿಸ್ಕೊಡ್ತಾ ಹೋಗ್ತದೆ. ಅದಕ್ಕೆ ಶರಣರು ಹೇಳಿದು ಅರಿವೇ ಗುರು. ಅದಕ್ಕೆ ಇನ್ನೊಂದು ಕಡೆ ಹೇಳ್ತಾರೆ ಏನಂದರೆ, ತನ್ನ ತಾನಾರೆಂದು ತಿಳಿದೊಡೆ ತಾನೇ ದೇವಕಾಣ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ. ಅಂದರೆ ನಾವು ದೇವ್ರನ್ನ ಎಲ್ಲಿ ಹುಡುಕ್ಬೇಕಾಗಿಲ್ಲ, ದೇವರು ಎಲ್ಲ ನಮ್ಮಲ್ಲೇ ಇದ್ದಾನೆ. ಎಲ್ಲರೊಳಗೆ ದೇವನಿದ್ದಾನೆ, ಈ ದೇಹದೊಳಗೆ ದೇವನಿದ್ದಾನೆ. ಅದನ್ನು ಅರಿಯುವಂಥದ್ದೇ ಇದು ಧ್ಯಾನ. ಧ್ಯಾನ ಅನ್ನೋದು ಬಹಳ ಮಹತ್ವವಾಗಿದೆ. ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸೋದು ಭಾಳ ಸಂತೋಷವಾಗಿದೆ. ನಮ್ಮ ಗ್ರಾಮದ ಅವರು ಶ್ರೀಮತಿ ರಮೇಶ್ ಅವರ ಪತ್ನಿಯಾದಂಥ ನಮಗೆ ಅವರು ಆಹ್ವಾನ ಮಾಡಿದ್ದಾರೆ. ಭಾಳ ನಮಗೆ ಸಂತೋಷ ಆಯಿತು. ಅವರು ಈ ಕಾರ್ಯಕ್ರಮದ ಬಗ್ಗೆ ಹೇಳ್ತಾ ಇದ್ರು, ಅವರು ಆ ಪಿರಮಿಡ್ ಧ್ಯಾನದ ಬಗ್ಗೆ ಹೇಳ್ತಾ ಇದ್ರು. ಭಾಳ ಅತ್ಯದ್ಭುತವಾದ ಕಾರ್ಯಕ್ರಮ ಇದು. ನೋಡಿಬಿಟ್ಟು ನಮಗೂ ಭಾಳ ಸಂತೋಷ ಆಗಿತ್ತು. ಹಾಗಾಗಿ ನಾವು ಬೇರೆ ಕಾರ್ಯಕ್ರಮ ಇದ್ರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾವು ಬಂದು ಸತತ 3 ಗಂಟೆಗಳ ಕಾಲ ನಿಮ್ಮೊಂದಿಗೆ
ಏನು ಈ ಸಂಗೀತದೊಂದಿಗೆ ಒಂದು ಧ್ಯಾನ ಮಾಡಿದ್ದು ಭಾಳ ಅದ್ಭುತವಾಗಿದೆ. ಇಲ್ಲಿನ ಸಂಗೀತ ಕಲಾವಿದರು ಭಾಳ ಅತ್ಯದ್ಭುತವಾಗಿ ಒಂದು ಸಂಗೀತವನ್ನು ಮಾಡಿದ್ದಾರೆ. ಅವ್ರಿಗೂ ಇನ್ನೂ ಒಂದು ಮುಂದಿನ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ, ಅವ್ರಿಗೆ ಆರೋಗ್ಯ ಭಾಗ ಲಭಿಸಿರಿ. ನೀವೆಲ್ಲ ಭಾಗವಹಿಸಿದಂಥ ಎಲ್ಲ ಏನು ಬಂದಿದ್ದಾರೆ ಎಲ್ಲ ಬಂಧುಗಳು, ನಿಮಗೂ ಸಹ ಇನ್ನೂ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಡಲಿ ಬಸವಾದಿ ಪ್ರಮಥರು ಕೂಡಲ ಸಂಗಮ ದೇವ. ನಿಮಗಿನ್ನೂ ನೀವಲ್ಲದೆ ನಿಮ್ಮ ಮಕ್ಕಳಿಗಿನ್ನೂ ಕೊಡಿ. ಯಾಕಂದರೆ ನಮ್ದು ಏನಾಗಿದೆ ಪರಿಸ್ಥಿತಿ ಅಂದರೆ ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಹೋಗ್ಬಿಟ್ಟಿದ್ದೇವೆ ನಾವು. ಏನಂದರೆ ಇಂಗ್ಲೀಷ್ ಕಲಿತ್ರೆ ನಮ್ಮ ಮಕ್ಕಳು ದೊಡ್ಡ ವಿದ್ಯಾವಂತರು ಅಥವಾ ಇನ್ನೇನೋ ಅನ್ಯ ಲೆಕ್ಕದಲ್ಲಿ ನಾವು ಬರೀ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಹೋಗಿದ್ದೀವಿ, ಆದರೆ ಸಂಸ್ಕಾರವನ್ನು ಕೊಡ್ತಾ ಇಲ್ಲ. ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು ನಾವು. ಆ ಸಂಸ್ಕಾರ ಕೊಡಬೇಕಾದ್ರೆ ಏನು ಮಾಡಬೇಕು, ಇಂಥ ಒಂದು ಕಾರ್ಯಕ್ರಮಗಳಿಗೆ ಸಭೆ ಸಮಾರಂಭಗಳಿಗೆ ಮಕ್ಕಳನ್ನು ಕರೆತಂದು ಅಲ್ಲಿ ಅವರಿಗೆ ಜ್ಞಾನವನ್ನು ಅರ್ಜನೆ ಮಾಡಬೇಕು. ಇಲ್ಲಾಂದರೆ ಮಕ್ಕಳು ಬರೀ ಶಿಕ್ಷಣವನ್ನು ಕೊಡ್ತಾ ಹೋದರೆ ಅವ್ರು ಏನಾಗ್ತದೆ ಅಂದರೆ ಅಲ್ಲಿ ನಿಮ್ಮ ಮನೆಗೆ ಅಷ್ಟೇ ಸೀಮಿತ ಆಗ್ತಾರೆ. ಯಾಕಂದರೆ ಭಾರತೀಯ ಪರಂಪರೆ ನೋಡಿ, ಎಲ್ಲ ಸಾಧು ಸತ್ಪುರುಷ ಯಾರೂ ಸಹ ವಿದ್ಯಾವಂತರಾಗಿಲ್ಲ. ಅವರ ಜ್ಞಾನದಿಂದ ಸಂಸ್ಕಾರದಿಂದ ಇಡೀ ಜಗತ್ತು ಅವರ ಬಗ್ಗೆ ಅಧ್ಯಯನ ಮಾಡ್ತಾ ಇದೆ ಈಗ. ಹಾಗೆ ನಿಮ್ಮ ಮಕ್ಕಳನ್ನು ಸಹ ಶಿಕ್ಷಣಕ್ಕೆ ಒತ್ತು ಕೊಟ್ಟ ಹಾಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಧಾರ್ಮಿಕ ಪರಂಪರೆಗೆ ಅನುಗುಣವಾಗಿ ಅವರಿಗೆ ಒಳ್ಳೊಳ್ಳೆ ಸಂಸ್ಕಾರಗಳನ್ನು ಕೊಡಿ, ಅವ್ರಿಗೆ ಒಳ್ಳೊಳ್ಳೆ ವಿಚಾರವನ್ನು ತಿಳಿಸಿ, ನಮ್ಮ ಭಾರತೀಯ ಪರಂಪರೆಯನ್ನು ಇತಿಹಾಸ ಪರಂಪರೆಯನ್ನು ತಿಳಿಸಿ ಅವರನ್ನು ಉತ್ತೇಜನಗೊಳಿಸಬೇಕು. ಯಾಕಂದರೆ ಬರೀ ಮಕ್ಕಳಿಗೆ ಶಿಕ್ಷಣ ಈ ಆಧುನಿಕ ಕಾಲದಲ್ಲಿ ಏನಾಗಿದೆ ಅಂದರೆ ಸಾಮಾಜಿಕ ಜಾಲತಾಣಗಳು, ಟಿ ವಿ ಮಾಧ್ಯಮಗಳು ಇದರಿಂದ ಹೋಗ್ತಾ ಇದೆ. ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಅವ್ರಿಗೆ ಮೊಬೈಲ್ ಕೊಡ್ತಾ ಇದ್ದಾರೆ. ಇದು ಭಾಳ ಪರಿಣಾಮ ಬೀರುತ್ತೆ ಮುಂದಿನ ದಿನಗಳಲ್ಲಿ. ಇದು ಸ್ವಲ್ಪ ಬದಲಾಗಬೇಕು. ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಓದ್ಬೇಕಾದ್ರೆ ನಾವು ಚಿಕ್ಕ ಗಲಾಟೆ ಮಾಡಿದರೆ ಏನು ಹೇಳ್ತಿದ್ರು, ತಂದೆ ತಾಯಿ ಕರ್ಕೊಂಡೋಗಿ ಚಂದಮಾಮನ ತೋರಿಸೋದು ಅಥವಾ ಇನ್ನೇನೋ ಹಸುಗಳನ್ನು ತೋರಿಸಿ ನಮ್ಮನ್ನ ಪ್ರೀತಿಯಿಂದ ಬೆಳೆಸ್ತಾ ಇದ್ರು. ಈಗೇನಾಗಿದೆ, ಮಕ್ಕಳಿಗೆ ಅವ್ರು ಊಟ ಮಾಡಿಲ್ಲ ಅಂದರೆ ಕೈಯಲ್ಲಿ ಮೊಬೈಲ್ ಕೊಟ್ಬಿಡೋದು. ಇದು ಬದಲಾಗಬೇಕು. ಯಾಕಂದರೆ ಮಕ್ಕಳಿಗೆ ನೀವೇನು ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ, ಯಾವ ರೀತಿ ಭಾವಿಸ್ತೀವೋ ಆ ರೀತಿ ಆಗ್ತದೆ. ಹಾಗೆ ನೀವು ಮನೆಯಲ್ಲಿ ಯಾವ ರೀತಿ ನಡ್ಕೊಳ್ತೀರೋ ಹಾಗೆ ಅದು ನಿಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀರ್ತದೆ. ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕಾರವನ್ನು, ಆಚಾರ ವಿಚಾರವನ್ನು, ನಮ್ಮ ಭಾರತೀಯ ಪರಂಪರೆಯ ಆಚಾರ ವಿಚಾರವನ್ನು ನೀವು ಅವರಿಗೆ ಮಕ್ಕಳಿಗೆ ತಿಳಿಸ್ಬೇಕು ಅಂತ ಶುಭ ವಿಷಯಗಳನ್ನು ತಿಳಿಸ್ತಾ ನಿಮಗೆಲ್ಲವನ್ನು ಶುಭವನ್ನು ಕೋರಿ ನಮ್ಮ ಎರಡು ಮಾತುಗಳಿಗೆ ವಿರಾಮ ಇಡ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ.